ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಬಂದು ಸುಪ್ರಿಯಾ ಅಂತ ಹೇಳ್ಬಿಟ್ಟು. ನಾನು ಸೆರಾಕಾರ್ ನಾನು ತಿಳ್ಕೊಂಡಿದ್ದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು. ಅದಾದ್ಮೇಲೆ ನಾನು ಬಂದ ಹಾಸನಿಂದ, ಆದರೆ ನಾನು ಸ್ಟೇ ಮಾಡ್ತಿದ್ದು ಅವಾಗ ಜಿಗಣಿನಲ್ಲಿ. ಪ್ರತಿದಿನ ನಾನು ಜಿಗಣಿಯಿಂದ ಶ್ರೀರಾಮ್ಪುರ್ನಲ್ಲಿರೋ ಸೆರಾಕೆರೆಗೆ ಟ್ರಾವೆಲ್ ಮಾಡಿ ಹೋಗಿ ಬರ್ತಿದ್ದೆ. ನಾನು ಮೇನಾಗಿ ಅಲ್ಲಿ ಹೋಗಿದ್ದು, ನನಗೆ ಸ್ವಲ್ಪ ತುಂಬ ಬಾಡಿ ಪೇಯ್ನ್ ಇರ್ತಿತ್ತು. ಯಾಕೆಂದರೆ ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಫ್ರ್ಯಾಕ್ಚರ್ ಆಗಿತ್ತು. ಅದಾದಮೇಲೆ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ. MRI ಸ್ಕ್ಯಾನ್ ಎಲ್ಲ ಮಾಡಿ ನಾನು ಅದು ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಬಾಡಿ ಮಸಾಜ್ ಮತ್ತು ತುಂಬ ಕಷಾಯಗಳೆಲ್ಲ ತೊಗೊಂಡಿದ್ದೆ. ಸ್ವಲ್ಪ ಕಡಿಮೆ ಆಯಿತು. ಮತ್ತು ನಾನು ಅಬ್ರಾಡಿಗೆ ಹೋಗೋದಕ್ಕೆ ಟ್ರೈ ಆಯಿತು. ಎಲ್ಲ ನನ್ನದು ಪ್ರೋಸೆಸಿಂಗ್ ನಡೀತಾ ಇದೆ. ಆದರೂ ನನಗೆ ತುಂಬ ಭಯ ಆಯಿತು. ಇಲ್ಲಿಂದ ಅಲ್ಲಿಗೆ ಹೋಗೋದ್ಮೇಲೆ ಮತ್ತೆ ಅದು ಪ್ರಾಬ್ಲಮ್ ಮತ್ತೆ ಪುನಃ ಬಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಿರ್ಬೇಕಾದ್ರೆ ನಾನು ಯೂಟ್ಯೂಬ್ನಲ್ಲಿ ಸರಕಾರ ಬಗ್ಗೆ ನೋಡಿದೆ. ಕಾಲ್ ಮಾಡಿ ವಿಚಾರಿಸಿದೆ. ಒಂದ್ಸಲ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹೋದೆ. ಫಸ್ಟ್ ಡೇ ಅವ್ರು ಹೇಳಿದ್ರು ಅಲ್ಲಿಗೆ ಹೋಗೋದ್ಮೇಲೆ 40 days ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಡಿಸೈಡ್ ಮಾಡಿ ನಾನು ಅಂದ್ಕೊಂಡು, ಅವರು ಫಸ್ಟ್ ಡೇ ಹೇಳಿದ್ರು ಒಂದು 2-3 days ಮೇ ಬಿ ಪೇಯ್ನ್ ಜಾಸ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು ಮುಂಚೆನೇ ಹೇಳಿದ್ರು. ಯಾಕಂದ್ರೆ ನಾನು ಫಸ್ಟ್ ಡೇನೇ ಅಲ್ಲಿಗೆ ಹೋಗಿ ಮ್ಯಾಟ್ ಥೆರಪಿ ತೊಗೊಂಡಾದ್ಮೇಲೆ ಪೇಯ್ನ್ ಜಾಸ್ತಿ ಆಯಿತು. ಆದರೂ ನಾನು ಡಿಸ್ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ಅವ್ರು ಆಲ್ರೆಡಿ ಹೇಳಿದರು. ಮತ್ತೆ ಅಲ್ಲಿಂದ ಹೋಗಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ. ಪ್ರತಿದಿನ ಮಿಸ್ ಮಾಡ್ದೇ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ 30 days ನಾನು ಮಿಸ್ ಮಾಡಿಲ್ಲ ಟ್ರೀಟ್ಮೆಂಟ್ ಒಂದು ದಿನನೂ. ನೆಕ್ಸ್ಟು ಇದು ಆ ಟ್ರೀಟ್ಮೆಂಟ್ ಟೈಮಲ್ಲಿ ನನಗೇನು ಇದಾಗಿದ್ದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಟ್ರಾವೆಲ್ ಮಾಡ್ತು ಅಂದರೆ, ಜಿಗಣಿಯಿಂದ ಮೆಜೆಸ್ಟಿಕ್ಕಿಗೆ ಹೋಯ್ತು ಅಂದರೆ, ಇಲ್ಲ ಮೆಜೆಸ್ಟಿಕ್ಕಿಂದ ಜಿಗಣಿಗೆ ಒಂದು ಸೈಡ್ ಟ್ರಾವೆಲ್ ಮಾಡ್ತೀವಿ ಅಂದ್ರೂ ಅಟ್ಲೀಸ್ಟ್ ನಾನು ಮಿನಿಮಮ್ ಒಂದು 4 hours ರೆಸ್ಟ್ ತೊಗೋಬೇಕಿತ್ತು. ಯಾಕಂದ್ರೆ ಬಾಡಿ ಸಪೋರ್ಟ್ ಮಾಡ್ತಿರಲಿಲ್ಲ, ತುಂಬ ಟಯರ್ಡ್ ಆಗಿಬಿಡ್ತಿತ್ತು. ಬಟ್ ಸೆರಾಕೇರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆ ಟಯರ್ಡ್ನೆಸ್ ಫೀಲ್ ಆಗ್ತಿರ್ಲಿಲ್ಲ. 1 week ಆದಮೇಲೆ ನಾನು ಯಾವಾಗ್ಲೂ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ. ಬಂದು ಮನೆ ಕೆಲಸ ಎಲ್ಲ ಮಾಡೋದು, ಆ ಥರ ಎಲ್ಲ ರೆಸ್ಟ್ ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಸೊ ಆ ಥರ ನನಗೆ ನನ್ನಲ್ಲೇ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಮೀನ್ಸ್ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಡಯಾಬಿಟಿಕ್ ಇದೆ. ಬಟ್ ಅದನ್ನು ನಾನು ಮೆಡಿಸಿನ್ ಏನೂ ತೊಗೊಳ್ತಿರ್ಲಿಲ್ಲ. ಆದರೂ ನನಗೆ ಫೀಲ್ ಆಗಿದ್ದು, ನಾನು ಈಗ ಶುಗರ್ ಚೆಕ್ ಮಾಡಿಲ್ಲ, ಆದ್ರೂ ನನ್ನ ಬಾಡಿ ನನಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಸೊ ನನ್ನ ಬಾಡಿ ಆಕ್ಟಿವ್ ಆಗಿದೆ. ನನಗೆ ಈಗ ನಾನು ಮುಂಚೆನೂ ಯೋಚನೆ ಮಾಡ್ತಿರ್ಲಿಲ್ಲ ಶುಗರ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಶುಗರ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕಂದ್ರೆ ನಾನು ದೇವ್ರಿಗೆ ಹೋಗಿ ಮಂಡಿಕಲ್ಲಲ್ಲಿ ನಡೆದು ಗಾಯ ಆಗಿ ನಾನು ಅಸಿಡಿಕ್ ವಾಟರ್ ಯೂಸ್ ಮಾಡಿದ್ದೆ. ಅದೊಂದು 4 days ಯೂಸ್ ಮಾಡಿದ್ದೆ. ಆದ್ರೂ ನಾನು ಇನ್ ಬಿಟ್ವೀನ್ ತುಂಬಾ ಜರ್ನಿ ಮಾಡಿದಾಗ ಅದೆಲ್ಲ ಉಂಡೆಲ್ಲ ಇದಾಗಿತ್ತು. ಆದ್ರೂ ವಿತಿನ್ 1 week ಅದು ವೂಂಡ್ ಹೀಲ್ ಆಯ್ತು ನನಗೆ. ಸೊ 1 week ಅಲ್ಲಿ ವೂಂಡ್ ಹೀಲ್ ಆಗಿದೆ ಅಂದ್ರೆ ನಾನು ಡಯಾಬಿಟಿಕ್ ಅಲ್ಲ, ಯಾಕೆಂದ್ರೆ ನಾನು ಒಬ್ಳು ನರ್ಸ್, ಆಯ್ತಾ. ಸೊ ಹಾಗಾಗಿ ನನಗೆ ಗೊತ್ತಿದೆ 1 week ಅಲ್ಲಿ ಒಂದು ದೊಡ್ಡ ವೂಂಡ್ ಹೀಲ್ ಆಗ್ಬೇಕಂದ್ರೆ ಅದು ಡಯಾಬಿಟಿಕ್ ಪೇಷಂಟ್ಗೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಡಯಾಬಿಟಿಕ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಸೊ ನಾನು ಚೆಕ್ ಮಾಡಿಸ್ತೀನಿ. ಅದಕ್ಕೋಸ್ಕರನೇ ನಾನು ನನ್ನಲ್ಲಿರೋ ನನಗಾಗಿದ್ದು ಇಂಪ್ರೂವ್ಮೆಂಟ್ ನೋಡ್ಕೊಂಡು ನಂದು ಪೇರೆಂಟ್ಸ್ಗೆ ಮತ್ತೆ ನನ್ನ ತಂಗಿರಿಗೆ ಎಲ್ಲರಿಗೂ ಬೆನಿಫಿಟ್ ಆಗಲಿ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಾಟರ್ ಥೆರಪಿ ತಗೊಂಡೆ. ಸೊ ಇದರಲ್ಲಿ ಮ್ಯಾಟು, ವಾಟರ್ ಥೆರಪಿ ಮತ್ತೆ ಮದರ್ ಸ್ಪೆಷಲ್ ಬಂದಿದೆ. ಇವಾಗ ಮನೆಯವರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಹೋಪ್ ವಿತಿನ್ 1 month ನನ್ನ ಫ್ಯಾಮಿಲಿ ಫುಲ್ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.